ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಕುಮಾರಸ್ವಾಮಿ ಅವರೇ, ಪ್ರಾಮಾಣಿಕವಾಗಿ ಹೇಳಿ, BBMP ಅಂದ ಕೂಡಲೇ ಫಸ್ಟ್ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? BBMP ಅಂತ ಇಲ್ಲ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದೇನಿದೆ BBMP ಅಂದರೆ, ಇದು ಇಡೀ ವಿಶ್ವಕ್ಕೆ ಒಂದು ಒಂದೇ ವರ್ಡ್ ಹೇಳಬೇಕು. ಜನರ ಮನಸ್ಸಿನಲ್ಲಿ ಏನಿದೆ BBMP ಬಗ್ಗೆ, ಯಾವ ಇಮೇಜ್ ಇದೆ? ಅಲ್ಲ, ಇಮೇಜ್ ನೋಡಿ, ಈಗ ಆ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರೋ ಯಾರು? ಪ್ರಾಮಾಣಿಕವಾಗಿ ಹೇಳಿ, ಯಾವ ಇಮೇಜ್ ಇದೆ ಜನರದ್ದು? ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಗ್ಗೆ ಸಾರ್ವಜನಿಕರ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ಬೆಂಗಳೂರಿನ ಅಭಿವೃದ್ಧಿ ವಿಷಯದಲ್ಲಿ ಎಡವಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಇದೆ ಜನರ ಮನಸ್ಸಿನಲ್ಲಿ. BBMP ಅಂದ್ರೆ ಅದಕ್ಕೆ ಈಗ ಭ್ರಷ್ಟಾಚಾರ ಅನ್ನೋದು ಇಲ್ವಾ ಕುಮಾರಸ್ವಾಮಿ ಅವರೇ? ಇದೇ ನಿಮಿಷ, ಈ BBMP ಒಂದಕ್ಕೆ ಯಾತಕ್ಕೆ ನೀವು ಈ ದೋಷ ಕೊಡ್ತೀರಿ? BBMPಗೂ ಕೂಡ ಸರ್ಕಾರದ ವ್ಯವಸ್ಥೆನಲ್ಲೇ ದೋಷ ಇದೆ. ಯು ಆರ್ ರೈಟ್, ಐ ಅಗ್ರಿ ವಿತ್ ಯು. BBMPಗೂ ಇಂಪ್ರೆಷನ್ ಇದೆ ಇಲ್ವೋ? ಇದೆ, ಇಲ್ಲ ಅಂತ ಹೇಳ್ತಿಲ್ಲ. BBMPನಲ್ಲೂ ಹಲವಾರು ರೀತಿಯ ಅಕ್ರಮಗಳು, ಭ್ರಷ್ಟಾಚಾರಗಳು ನಡೆದಿರ್ತಕ್ಕಂಥ ಹಲವಾರು ಪ್ರಕರಣಗಳು ನೀಡಬಲ್ಲೆ ನಿಮಗೆ. 100% ರೈಟ್. ಆದ್ರೆ ನೀವೇ ಹೇಳ್ತೀರಿ ಕುಮಾರಸ್ವಾಮಿ ಅವರೇ, BBMP ಅಂದ್ರೆ ವಿಶ್ವದಲ್ಲಿ ಬ್ರಾಂಡ್ ಇದೆ ಅಂತೀರಿ. ಏನು ಬ್ರಾಂಡ್ ಇದೆ BBMP ಬಗ್ಗೆ ವಿಶ್ವದಲ್ಲಿ? ನೋಡಿ, ಒಂದು ನಿಮಿಷ ನಿಮ್ದು ಗಮನಕ್ಕೆ ತರ್ತೀನಿ. ಬ್ರಾಂಡ್ ಇದೆ ಬೆಂಗಳೂರು ನಗರಕ್ಕೆ ಇದೆ, BBMP ಇಲ್ಲ. ಇಷ್ಟೆಲ್ಲ ಅನಾಹುತಗಳ ಮಧ್ಯೆ, ಇಷ್ಟೆಲ್ಲ ಅಕ್ರಮಗಳ ಮಧ್ಯೆ ಬೆಂಗಳೂರಿಗೆ ಅದನ್ನೇ ಹೇಳ್ತಾ ಇರೋದು. ಬೆಂಗಳೂರಿಗೆ ಬೆಂಗಳೂರಿಗೆ ಹೇಳ್ತಾ ಇರೋದು. ನೀವು BBMPಗೆ ಬ್ರಾಂಡ್ ಇದೆ ಅಂದ್ರೆ BBMPಗೆ ಬ್ರಾಂಡ್ ಅಂತ ಹೇಳ್ತಾ ಐ ವಿಲ್ ಶೋ ಯು. ನೋಡಿ, ಬೆಂಗಳೂರು ನಗರ ಒಂದೇ ನಿಮಿಷ ನಿಮ್ಮ ಎದುರುಗಡೆ ನೀವು ಹೇಳ್ತೀನಿ. ನಾನೇನೋ ಅದರಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಮತ್ತೊಂದು ಅರ್ಥ ಕಲ್ಪಿಸ್ಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ಹೇಳಿದ್ದೇನು ಸದನದಲ್ಲಿ? ನೋಡ್ಬಿಡೋಣ ಕುಮಾರಸ್ವಾಮಿ ಅವರು BBMP ಬಗ್ಗೆ ಹೇಳಿದ್ದೇನು ನೋಡೋಣ. ರಾಜ್ಯದಲ್ಲಿ ವಿಷನ್ ಇಟ್ಕೊಳ್ಳದೆ ಸಂಕುಚಿತ ಮನೋಭಾವದಿಂದ ಕೆಲಸ ಮಾಡಲಿಕ್ಕಾಗದೆ ಈ ರೀತಿಯ ತೀರ್ಮಾನಗಳನ್ನು, ಹುಚ್ಚು ತೀರ್ಮಾನಗಳನ್ನು ಈ ರೀತಿ ಮಾಡಿ ಯಾವೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನ ಒಂದು ವಿದೇಶದಲ್ಲಿ ಒಂದು ಬ್ರ್ಯಾಂಡ್ ಇದೆ. ಇದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವಿಶ್ವದಲ್ಲಿ ಬ್ರ್ಯಾಂಡ್ ಇದೆ ಅನ್ನೋ ಮಾತು ಹೇಳ್ತೀರಿ. BBMPಯ ಬ್ರ್ಯಾಂಡ್ ಜನರಿಗೆ ಗೊತ್ತಿದೆ ಕುಮಾರಸ್ವಾಮಿ ಅವರೇ. ಒಂದು ನಿಮಿಷ, ಇಲ್ಲಿ BBMPಗೆ ದೋಷ ಕೊಡಬೇಡಿ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಲಸದಲ್ಲಿ ಇವತ್ತು BWSSB BBMPಗೆ ಸಂಬಂಧ ಇಲ್ಲ. ಪ್ರಮುಖವಾಗಿ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನಿಮ್ಮ BMTC. ಇವತ್ತು BMTC ಯಾವ ಬೆಂಗಳೂರು ಮೆಟ್ರೋ ಟ್ರಾಫಿಕ್ ನಮ್ಮ ಸಂಸ್ಥೆ ಇದೆ, ಅದರ ಒಂದು ಕೆಲಸಗಳು, ಅದರಿಂದ ಬಂದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು, ಇದೆಲ್ಲ ರಾಜ್ಯ ಸರ್ಕಾರದ ಕೈನಲ್ಲೇ ಇದೆ. ಕಸ ಯಾರ ಕೈಯಲ್ಲಿದೆ ಕುಮಾರಸ್ವಾಮಿ ಅವರೇ? ಕಸದ ವಿಷಯದಲ್ಲೂ ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅವರೇ ಈ ಒಂದು BBMPಯ ಒಂದು ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. BBMPಯ ಜವಾಬ್ದಾರಿನೂ ಇದೆ. ಅದಕ್ಕೆ ನಾನು ಏನು ಹೇಳಿದೆ, ಟೈಮ್ಸ್ ಅನ್ನುವಂತ ಒಂದು ಪತ್ರಿಕೆಯಲ್ಲಿ ಕುಮಾರಸ್ವಾಮಿ ಅವರೇ, ಅದಕ್ಕೆ ಕಾರಣಕರ್ತರು ಯಾರು? BBMP ಒಬ್ಬರನ್ನ ಯಾತಕ್ಕೆ ನೀವು? ಅವ್ರದ್ದು ತಪ್ಪಿದೆ, ರಾಜ್ಯ ಸರ್ಕಾರದ ಇಲ್ಲಿ ಪ್ರಶ್ನೆ ನಮ್ಮ ವ್ಯವಸ್ಥೆಯಲ್ಲಿ ಹುಡುಕಿದೆ ಕುಮಾರಸ್ವಾಮಿ ಅವರೇ. ನೀವಲ್ಲಿ ಹಾಕಿದ್ರೆ ಈಗ ನಾನು ಹೇಳಿದ ಬೃಹತ್ ಬೆಂಗಳೂರು ಮಹಾನಗರ ಬ್ರ್ಯಾಂಡ್ ಅನ್ನ ಹಾಳು ಮಾಡಬೇಡಿ ಅಂತ ಹೇಳಿದೆ. ಯಾವುದು ಬೆಂಗಳೂರಿನ ಬ್ರ್ಯಾಂಡ್ ಬಗ್ಗೆ ಮಾತಾಡಿ, ಬೆಂಗಳೂರು ಬ್ರ್ಯಾಂಡ್ ಅಷ್ಟೇ ಅಲ್ಲ, ಮಹಾನಗರ ಪಾಲಿಕೆ ಬ್ರ್ಯಾಂಡ್ ನೋಡಿ ಒಂದು ಲೈಸೆನ್ಸ್ ಮಾಡಿಸಬೇಕು ಅಂದ್ರೆ, ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸಬೇಕು ಅಂದ್ರೆ, ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಬೇಕು ಅಂದ್ರೆ ಅದಕ್ಕೆ ಬಡವರ ಪ್ರಾಣ ಹಿಂಡ್ತಾರೆ ಕುಮಾರಸ್ವಾಮಿ ಅವರೇ. ಹೌದು, ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅನ್ಕೋಬೇಡಿ. ಅದಕ್ಕೆ ಹೇಳಿದೆ, ಲೋಪದೋಷಗಳು ನಿಮ್ಮಲ್ಲಿರತಕ್ಕಂಥ ಸರಿಪಡಿಸಿ ಅಂತ ಹೇಳಿದೆ. BBMPಯಲ್ಲೂ ಕೂಡ ಹುಡುಕಿದೆ ಅನ್ನೋದನ್ನ ನೀವು ಒಪ್ಕೊಳ್ಳೇಬೇಕು. 100% ಅದರಲ್ಲಿ ಯಾವ ಸಂಶಯ ಇಲ್ಲ. BBMPನಲ್ಲೂ ತಪ್ಪುಗಳಿದೆ. ತಪ್ಪುಗಳನ್ನು ಸರಿಪಡಿಸಬೇಕಾದರೆ ಇವತ್ತು ಸರ್ಕಾರ ಹಲವಾರು ರೀತಿ ಕ್ರಮ ತೆಗೆದುಕೋಬೇಕು. ಒಡೆಯೋದ್ರಿಂದ 3 ಭಾಗ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಪರಿಹಾರ ಅಲ್ಲ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ನೀವು ಹೇಳಿದ್ರಿ. ಬಹುಶಃ ಈ ರೀತಿ ಹಲವು ವಿಚಾರಗಳನ್ನ ಬಹುಶಃ ವಿಧಾನಸಭೆಯಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ನಿಮ್ಮ ಜೊತೆ ಟಾರ್ಗೆಟ್ನ ಮುಂದುವರಿಸ್ತೇನೆ ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.